ಬೆಲ್ಜಿಯಂ ತಂಡ ಫಿಫಾ ವಿಶ್ವಕಪ್ 2026ರ 16ನೇ ಸುತ್ತಿನ ಪಂದ್ಯದಲ್ಲಿ ಸಹ ಆತಿಥೇಯ ಯುಎಸ್ಎ ವಿರುದ್ಧ 4-1 ಅಂತರದ ಗೆಲುವು ಸಾಧಿಸುವ ಮೂಲಕ ಕ್ವಾರ್ಟರ್ ಫೈನಲ್ಸ್ಗೆ ಎಂಟ್ರಿಯನ್ನು ಪಡೆದಿದೆ. ಸಿಯಾಟಲ್ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ರೆಡ್ ಡೆವಿಲ್ಸ್ ತಂಡ ಆರಂಭದಿಂದ ಅಂತ್ಯದವರೆಗೂ ಕೂಡ ತನ್ನ ಪ್ರಾಬಲ್ಯವನ್ನ ಸಾಧಿಸಿತ್ತು. ಆತಿಥೇಯರಿಗೆ ಪುಟಿದೇಳುವಂತಹ ಯಾವುದೇ ಅವಕಾಶ ನೀಡಲಿಲ್ಲ. ಈ ಗೆಲುವಿನ ಜೊತೆ ಬೆಲ್ಜಿಯಂ ಈಗ ಕ್ವಾರ್ಟರ್ ಫೈನಲ್ಸ್ನಲ್ಲಿ ಸ್ಪೇನ್ ತಂಡವನ್ನ ಫೇಸ್ ಮಾಡೋದಕ್ಕೆ ಸಜ್ಜಾಗಿದೆ. ಬೆಲ್ಜಿಯಂ ಪಂದ್ಯವನ್ನ ಸ್ಟಾರ್ಟಿಂಗ್ ಅಲ್ಲಿ ಆಕ್ರಮಣಕಾರಿಯಾಗಿ ಸ್ಟಾರ್ಟ್ ಮಾಡುತ್ತೆ. 9ನೇ ನಿಮಿಷದಲ್ಲಿ ಚಾರ್ಲ್ಸ್ ಟಿ ಕೆಟಲೇರೆ ಗೋಲು ಗಳಿಸಿ ತಂಡಕ್ಕೆ ಮುನ್ನಡೆಯನ್ನು ಒದಗಿಸಿದ್ರು. 31ನೇ ನಿಮಿಷದಲ್ಲಿ ಮಲಿಕ್ ಟೆಲ್ಮನ್ ಗಳಿಸಿದ ಗೋಲಿನೊಂದಿಗೆ ಯುನೈಟೆಡ್ ಸ್ಟೇಟ್ಸ್ ಸ್ಕೋರ್ ಅನ್ನ ಟೈ ಆಗುತ್ತೆ, ಅಂದ್ರೆ 1-1 ಟೈ ಆಗುತ್ತೆ. ಆದರೆ ತಂಡದ ಈ ಖುಷಿ ಹೆಚ್ಚು ಕಾಲ ಉಳಿಯಲಿಲ್ಲ. 2 ನಿಮಿಷಗಳ ನಂತರ ಡಿ ಕೆಟಲೇರೆ ತನ್ನ 2ನೇ ಗೋಲು ಗಳಿಸಿ ಬೆಲ್ಜಿಯಂ ಮುನ್ನಡೆ ಸಾಧಿಸುತ್ತೆ. 2-1 ಅಂತರದಿಂದ ಮೊದಲಾರ್ಧ ಎಂಡ್ ಆಗುತ್ತೆ. ಅದಾದ್ಮೇಲೆ ಸೆಕೆಂಡ್ ಹಾಫ್ನಲ್ಲಿ ಬೆಲ್ಜಿಯಂ ಮತ್ತೆ ತನ್ನ ಪ್ರಾಬಲ್ಯವನ್ನು ಕಂಟಿನ್ಯೂ ಮಾಡುತ್ತೆ. ಪಂದ್ಯದ 57ನೇ ನಿಮಿಷದಲ್ಲಿ ಹ್ಯಾನ್ಸ್ ವನ್ನಾಕೆನ್ 3ನೇ ಗೋಲು ಗಳಿಸುವ ಮೂಲಕ ತಂಡವನ್ನ ಗೆಲುವಿನ ಹತ್ತಿರಕ್ಕೆ ಕೊಂಡೊಯ್ದ್ರು. ನಂತರ ರೊಮೆಲು ಲುಕಾಕು ಇಂಜುರಿ ಸಮಯದಲ್ಲಿ 4ನೇ ಗೋಲು ಗಳಿಸಿ ಬೆಲ್ಜಿಯಂನ 4-1 ಅಂತರದ ಅದ್ಭುತ ಜಯಕ್ಕೆ ಕಾರಣರಾದ್ರು. ಇನ್ನು ಪಂದ್ಯದ ಉದ್ದಕ್ಕೂ ಕೂಡ ಬೆಲ್ಜಿಯಂ ಸಂಘಟಿತ ಮತ್ತು ಆತ್ಮವಿಶ್ವಾಸದಿಂದ ಕೂಡಿತು. ಮತ್ತೊಂದು ಕಡೆ ಸಮಬಲ ಸಾಧಿಸಿದ ನಂತರ ಯುನೈಟೆಡ್ ಸ್ಟೇಟ್ಸ್ ತನ್ನ ಲಯವನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ನಿರಂತರವಾಗಿ ಪ್ರೆಷರ್ ಇರುತ್ತೆ. ಬೆಲ್ಜಿಯಂ ಈಗ ಕ್ವಾರ್ಟರ್ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದು ಅಲ್ಲಿ ಸ್ಪೇನ್ ಅನ್ನ ಫೇಸ್ ಮಾಡುತ್ತೆ. ಸ್ಪೇನ್ ತಂಡ 16ರ ಸುತ್ತಿನ ಪಂದ್ಯದಲ್ಲಿ ಪೋರ್ಚುಗಲ್ ಅನ್ನ 1-0 ಗೋಲುಗಳಿಂದ ಸೋಲಿಸಿದೆ. ಅಮೆರಿಕಾದ ಸೋಲಿನೊಂದಿಗೆ 2026ರ ಫಿಫಾ ವಿಶ್ವಕಪ್ನ 3 ಆತಿಥೇಯ ತಂಡಗಳ ಪ್ರಯಾಣ ಕೊನೆಗೊಂಡಿದೆ. ಅಮೆರಿಕ ಜೊತೆಗೆ ಕೆನಡಾ ಹಾಗೆ ಮೆಕ್ಸಿಕೋ ಪಂದ್ಯಾವಳಿಯ ಸಹ ಆತಿಥೇಯ ರಾಷ್ಟ್ರಗಳಾಗಿದ್ವು. 3 ತಂಡಗಳು ಪ್ರೀ ಕ್ವಾರ್ಟರ್ ಫೈನಲ್ಸ್ನಲ್ಲಿ ಸೋಲನ್ನ ಕಂಡಿವೆ. ಕೆನಡಾ ಮೊರಾಕೊ ವಿರುದ್ಧ ಸೋತ್ರೆ ಮೆಕ್ಸಿಕೋ ಇಂಗ್ಲೆಂಡ್ ವಿರುದ್ಧ ಸೋಲನ್ನು ಅನುಭವಿಸಿದೆ. ಇದೀಗ ಅಮೆರಿಕ ಬೆಲ್ಜಿಯಂ ವಿರುದ್ಧ ಸೋಲನ್ನ ಕಂಡಿದೆ. ಕ್ವಾರ್ಟರ್ ಫೈನಲ್ಗೆ 6 ತಂಡಗಳಿದೆ. ಅದರಲ್ಲಿ ಟೂರ್ನಿಯಲ್ಲಿ ಅದ್ಭುತ ಪ್ರದರ್ಶನ ನೀಡ್ತಾ ಇರುವಂತಹ ಕೆಲ ತಂಡಗಳು 16ರ ಘಟ್ಟದಲ್ಲಿ ಗೆಲುವು ಸಾಧಿಸಿ ಇದೀಗ ಕ್ವಾರ್ಟರ್ ಫೈನಲ್ಸ್ಗೆ ಎಂಟ್ರಿಯನ್ನು ಪಡೆದಿವೆ. ಇವುಗಳಲ್ಲಿ ಮೊರಾಕೊ, ಇಂಗ್ಲೆಂಡ್, ಬೆಲ್ಜಿಯಂ, ಫ್ರಾನ್ಸ್, ನಾರ್ವೆ, ಸ್ಪೇನ್ ತಂಡಗಳು ಮುಂದಿನ ಹಂತಕ್ಕೆ ಎಂಟ್ರಿಯನ್ನು ಕೊಟ್ಟಿದೆ. ಇನ್ನು 4 ತಂಡಗಳ ನಡುವಿನ ಪಂದ್ಯ ಫಲಿತಾಂಶ ಬಾಕಿ ಇದೆ. ಇವತ್ತು ಅರ್ಜೆಂಟೀನಾ ಹಾಗೆ ಈಜಿಪ್ಟ್ ತಂಡಗಳು ಮುಖಾಮುಖಿಯಾಗಲಿದ್ದು ನಾಳೆ ಸ್ವಿಟ್ಜರ್ಲೆಂಡ್ ಮತ್ತೆ ಕೊಲಂಬಿಯಾ ತಂಡಗಳು ಸೆಣಸಲಿವೆ.